ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಬಂದಾಯಿತು, ಬನ್ನಿ ಇವತ್ತು ಜಯಲಲಿತಾ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣಂತೆ ಬನ್ನಿ. ಅದಕ್ಕೆ ಮುಂಚೆ ನೀವು ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಲಲಿತಂಗೆ ಅವ್ರ ಅತ್ತೆ ಚಾಲೆಂಜ್ ಮಾಡ್ತಾಳೆ. ಲಲಿತನೂ ಕೂಡ ಅವ್ರ ಅತ್ತೆಗೆ ಚಾಲೆಂಜ್ ಮಾಡ್ತಾಳೆ. ಯಾಕೆ ಅಂತ ಹೇಳಿದ್ರೆ, ಗಂಡ ಹೆಂಡತಿಯಾಗಿ ಅಂತೂ ನೀವು ಬದುಕಕ್ಕೆ ಬಿಡಲ್ಲ ನಮ್ಮನ್ನು, ಅದಕ್ಕೆ ನಾವು ಸ್ನೇಹಿತರಾಗೆ ಬದುಕ್ತೀವಿ ಅಂತ ಹೇಳಿಬಿಟ್ಟು ಅವಳು ಚಾಲೆಂಜ್ ಮಾಡ್ತಾಳೆ. ಅದಕ್ಕೆ ಸ್ನೇಹಿತರಾಗೂ ಕೂಡ ನಾನು ಬದುಕಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಜೈ ಅಮ್ಮನೂ ಕೂಡ ಚಾಲೆಂಜ್ ಮಾಡ್ತಾಳೆ. ಅದಕ್ಕೆ ಇವಳು ಲಲಿತಾ ಹೇಳ್ತಾಳೆ, ಇಲ್ಲ ನೋಡಿ ಅತ್ತೆ, ನೀವು ಬೇಕಾದರೆ ನಾನು ಫ್ರೆಂಡ್ಸಾಗೆ ಬದುಕಿ ತೋರಿಸ್ತೀನಿ ಅಂತ ಚಾಲೆಂಜ್ ಮಾಡ್ತಾಳೆ. ಚಾಲೆಂಜ್ ಮಾಡಿಬಿಟ್ಟು, ಆಯಿತು ನೋಡೋಣ ಕಣೆ, ನೀನು ಏನು ಮಾಡ್ತೀಯ ನಾನು ನೋಡ್ತೀನಿ, ನೀನು ಮಾಡೋಕ್ಕೆ ಬಿಡಲ್ಲ, ಸ್ನೇಹಿತರಾಗೂ ಇಡೋಕ್ಕೆ ಬಿಡಲ್ಲ ಅಂತ ಹೇಳ್ಬಿಟ್ಟು ಅವಳ ಪಾಡಿಗೆ ಅವಳು ತಿರ್ಕೊಂಡು ಹೋಗ್ತಾಳೆ ಅವರತ್ತೆ. ಇವಳು ನಗಾಡ್ತಾ ನಿಂತಿರ್ತಾಳೆ. ಆಮೇಲೆ ಅಲ್ಲಿ ರೂಮಲ್ಲಿ ಕಟ್ಔಟ್ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ರಾಖಿ ಕಟ್ತಾರಲ್ಲ ಆ ಥರ ಇವಳೊಂದು ದಾರ ತಗೊಂಡೋಗಿ ಕಟ್ಟೋಕ್ಕೆ ರೆಡಿ ಮಾಡ್ಕೊಳ್ತಾ ಇರ್ತಾಳೆ. ದೊರೆ, ನಾನು ಹೇಳ್ದಂಗೆ ಕೇಳಿ ದೊರೆ, ನಾನು ನೀವು ಸ್ನೇಹಿತರಾಗಿರೋಣ ದೊರೆ, ಥ್ಯಾಂಕ್ಸ್ ಕೊಡಿ ದೊರೆ, ಅದು ಮಾಡಿ ದೊರೆ, ಇದು ಮಾಡಿ ದೊರೆ ಅಂತ ಇವಳು ಹೇಳ್ಕೊಳ್ತಾ ಇರ್ತಾಳೆ. ಅದನ್ನು ಇವಳು ಓರ್ಗಿತಿ ಅಲ್ಲಿ ಮನೇಲಿ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾಳೆ. ದಾರ ಕಟ್ಟೋದನ್ನು ನೋಡಿಬಿಡ್ತಾಳೆ ಕಟೌಟಿಗೆ. ಅದನ್ನು ಹೋಗ್ಬಿಟ್ಟು ಅವ್ರ ಅತ್ತೆ ಕೈ ಹಿಡ್ಕೊಂಡು ಅವ್ರ ಅತ್ತೆ ಕೈಗೆ ಇವಳು ದಾರ ಕಟ್ಟೋಕ್ಕೆ ಏನು ಎಳ್ದಾಡ್ತಿರ್ತಾಳೆ. ಆವಾಗ ಅವ್ರ ಅತ್ತೆಗೆ ಕೋಪ ಬಂದುಬಿಡುತ್ತೆ. ಏನಾಗಿದೆಯಾ ನಿನಗೆ, ಯಾಕೆ ಹಿಂಗೆ ಆಡ್ತೀಯ ಅಂತ. ಹಂಗಲ್ಲ ಅತ್ತೆ, ನಾವು ಚೆನ್ನಾಗಿರಬೇಕು ಅಂತೇಳಿ ನಿಮ್ಮ ಕೈಗೆ ದಾರ ಕಟ್ಟಕ್ಕೆ ಬಂದಿದ್ದೀನಿ, ಅಲ್ಲಿ ಲಲಿತಾ ಕೂಡ ಕಟೌಟಿಗೆ ದಾರ ಕಟ್ತಿದ್ದಾಳೆ ಜೈಗೆ ಅಂತ. ಅವ ಏನಕ್ಕೆ ಕಟ್ತಿದ್ದಾಳೆ ಅಂತ ಅಂದಿದ್ದಕ್ಕೆ, ಏನಿಲ್ಲ ಚೆನ್ನಾಗಿರ್ತಾರಂತೆ ದಾರ ಕಟ್ಟಿದ್ರೆ, ಅದಕ್ಕೆ ದಾರ ಕಟ್ತಿದ್ದಾಳೆ ಅಂತ. ಈ ಕಡೆ ಬಂದು ಯಾರ್ದೋ ತೋಟದಲ್ಲಿ ಕುತ್ಕೊಂಡು ಜಯ ಕುಡಿತಾ ಇರ್ತಾನೆ. ಕುಡಿತಾ ಇರೋದನ್ನು ಓನರ್ ಬಂದು ಕೇಳ್ತಾನೆ, ನನ್ನ ತೋಟದಲ್ಲಿ ಯಾಕೋ ಬಂದು ಕುಡಿತಿದೀಯ ಅಂತೇಳಿ. ಇವನು ಜಾಸ್ತಿ ಕುಡಿದ್ಬಿಟ್ಟಿದ್ನಲ್ಲ, ನನ್ನ ತೋಟದಲ್ಲಿ ಕುಡಿತೀಯ ಅಂತ ಕೇಳೋಕೆ ನೀನು ಯಾವನು ಅಂತೇಳಿ ಅವನಿಗೆ ಹಿಡ್ಕೊಂಡು ಹಿಗ್ಗ ಮಗ ಹೊಡೆದು ಬಿಡ್ತಾನೆ. ಅವನ ಸ್ನೇಹಿತ ಇರ್ತಾನಲ್ಲ ಜೊತೆ, ಅವನು ಕೂಡ ಬಿಡ್ಸೋಕ್ಕೆ ಭಾಳ ಒದ್ದಾಡ್ತಾನೆ. ಏನು ಒದ್ದಾಡಿದ್ರೂ ಬಿಡಲ್ಲ. ಇದನ್ನೇ ಎನ್ಕ್ಯಾಚ್ ಮಾಡಿಕೊಂಡು ಅಲ್ಲೊಬ್ಬ ವಿಡಿಯೋ ತೊಗೊಳ್ತಾ ಇರ್ತಾನೆ. ವಿಡಿಯೋ ಎಲ್ಲ ಕಡೆ ಕಳಿಸೋದಕ್ಕೆ ವಿಡಿಯೋ ತೊಗೊಳ್ತಾ ಇರ್ತಾನೆ, ಸೋಷಿಯಲ್ ಮೀಡ್ಯಾದಲ್ಲಿ ಹಾಕೋದಕ್ಕೆ. ಆಮೇಲೆ ಎಷ್ಟು ಪ್ರಯತ್ನ ಪಟ್ಟರು ಆ ಯಪ್ಪಂಗೆ ಚೆನ್ನಾಗೆ ಬಿಡ್ತಾನೆ. ಇವನು ಕುಡ್ದಿದ್ದ ಬೇರೆ, ಚೆನ್ನಾಗೆ ಬೈಕೊಂಡು ಚೆನ್ನಾಗೆ ಹೊಡೆದು ಬಿಡ್ತಾನೆ. ಇದು ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಕಡೆಯೂ ಪಬ್ಲಿಷ್ ಆಗಿಬಿಡುತ್ತೆ. ಪಬ್ಲಿಷ್ ಆದಾಗ ಅವ್ರ ಅಪ್ಪಂಗೂ ಬಂದುಬಿಡುತ್ತೆ ಇದು ವಿಡಿಯೋ. ಅವ್ರ ಅಪ್ಪ, ನೋಡೆ ಮಹೇಶ್ವರಿ, ನಿನ್ನ ಮಗ ಎಂಥ ಕೆಲಸ ಮಾಡಿದ್ದಾನೆ ಅಂತೇಳಿ. ಅಷ್ಟೊತ್ತಿಗೆ ಜಯ ಬಂದು, ಏನಾಗಿದೆ ಮಾವ ಅಂತ ಕೇಳ್ತಾಳೆ. ನೋಡಿಲ್ಲಿ ನಿನ್ನ ಗಂಡ ಎಂಥ ಕೆಲಸ ಮಾಡವನೆ ಅಂತೇಳಿ ತೋರಿಸ್ತಾರೆ. ಹೌದಾ, ನಮ್ಮ ದೊರೆ ಹಿಂಗೆಲ್ಲ ಮಾಡ್ತಾವ್ರ ಮಾವ ಅಂತೇಳಿ ಅವಳು ಮಾತಾಡಿಸ್ತಿರ್ತಾಳೆ. ಇವಳಿಂದಲೇ ಇದೆಲ್ಲ ಆಗಿದ್ದು ಅಂತ ಹೇಳ್ಬಿಟ್ಟು ಮಹೇಶ್ವರಿ ಅಂದರೆ ಅವ್ರ ಅತ್ತೆ ಕೈ ಹಿಡ್ಕೊಂಡು ಅವಳನ್ನು ಆಚೆ ಹಾಕೋಕ್ಕೆ ಕೈ ಹಿಡ್ಕೊಂಡು ಎಳ್ದಾಡ್ತಿರ್ತಾಳೆ. ಆವಾಗ ಜಯರಾಜನ ಅಕ್ಕನೂ ಅಜ್ಜಿನೂ, ಬಿಡಮ್ಮ, ಯಾಕಮ್ಮ ಅವಳು ಲಲಿತಂಗೆ ಕೈ ಹಿಡ್ಕೊಂಡು ಅಷ್ಟೇ ಎಳ್ದಾಡ್ತೀಯ, ಬಿಡಮ್ಮ ಕೈ, ಏನಕ್ಕೆ ಅವಳಿಗೆ ಹಿಂಸೆ ಕೊಡ್ತೀಯಮ್ಮ ಅಂತ ಕೇಳ್ತಾರೆ. ಓಹೋ, ಬಂದುಬಿಟ್ಲು ನೋಡ್ರಿ, ಇವಳೊಬ್ಳು ಬಾಕಿ ಇದ್ಲು, ಎಲ್ಲರೂ ವಹಿಸ್ಕೊಬತ್ತಾರೆ, ಇವಳೊಬ್ಳು ವಹಿಸ್ಕೊಳಕ್ಕೆ ಬಂದುಬಿಟ್ಲು ಅಂತೇಳಿ ಮಗಳಿಗೆ ಬೈತಾಳೆ. ಆಮೇಲೆ ಬಿಡಮ್ಮ, ನೀನು ಸುಮ್ಮನಿರಮ್ಮ ಅಂತ ಹೇಳ್ತಾಳೆ. ಸುಮ್ಮನೆ ಕೂತ್ಕೋತಾಳೆ ಅವಳು. ಇವಳು ಕೈ ಹಿಡ್ಕೊಂಡು ಇನ್ನೇನು ಎಳ್ಕೊಂಡು ತಗೊಂಡೋಗಿ ಆಚೆಗೆ ಹಾಕಬೇಕು. ಅಷ್ಟೊತ್ತಿಗೆ ಅಜ್ಜಿನೂ ಬೈತದೆ, ಬಿಡೆ, ಅದೇನಕ್ಕೆ ಹಂಗೆ ಕೈ ಹಿಡ್ಕೊಂಡು ಎಳಿತೀಯ ನೀನು ಮಹೇಶ್ವರಿ, ಬಿಟ್ಬಿಡ ಅವಳನ್ನ, ಅವಳು ಏನು ಮಾಡಿದ್ದಾಳೆ ತಪ್ಪು ಅಂತೇಳಿ. ಆಮೇಲೆ ಅವಳು ಬಿಡಿಯತ್ತೆ ಅಂತ ಇರ್ತಾಳೆ, ಬಿಡೋದೇ ಇಲ್ಲ ಇವಳು. ಕೊನೆಗೆ ಗಂಡ ಎದ್ದು ನಿಂತ್ಕೊಂಡು, ಮಹೇಶ್ವರಿ, ನಿನಗೆ ಬುದ್ಧಿ ಇದೆಯಾ, ಏನಕ್ಕೆ ಅವಳು ಕೈ ಹಿಡ್ಕೊಂಡು, ಅವಳದೇನು ತಪ್ಪಿದೆ ಅಲ್ಲಿ, ನಿನ್ನ ಮಗ ಅಲ್ಲಿ ಯಾರ್ದೋ ತೋಟದಲ್ಲಿ ಕುಡಿದು ಒದ್ದಾಡ್ತಾ ಇದ್ದರೆ ನೀನು ಇಲ್ಲಿ ಬಂದುಬಿಟ್ಟು ಅವಳು ಕೈ ಹಿಡ್ಕೊಂಡು ಎಳ್ದಾಡ್ತಿದ್ದೆ, ಎಲ್ಲ ಅನಿಷ್ಟಕ್ಕೆ ಇವಳೇ ಕಾರಣ ಅಲ್ವಾ, ಇವಳಿಂದನೇ ಇಷ್ಟೆಲ್ಲ ಆಗಿದ್ದು ಅಂತೇಳ್ಬಿಟ್ಟು ಬೈತಾಳೆ. ಆಮೇಲೆ ಕೈ ಹಿಡ್ಕೊಂಡು ಎಳ್ಕೊಂಡೋಗಿ ಆಚೆಗೆ ಹಾಕೋ ಹೊತ್ತಿಗೆ ಆ ಗಂಡ ಬೈತಾನಲ್ಲ, ಅಲ್ಲೇ ಕೈ ಬಿಡ್ತಾಳೆ. ಕೈ ಬಿಟ್ಟಾಗ ಇವನು ಇಲ್ಲಿ ಫಸ್ಟೇ ಫೋನ್ ಮಾಡ್ತಾಳೆ ಇವಳು, ಎಲ್ಲಿದ್ದೀರಾ ಅಂತೇಳಿ. ಹಿಂಗೆ ಅದಕ್ಕೆ ಇಲ್ಲಿ ಕುಡಿತಾ ಕೂತಿದೆ ಅಣ್ಣ ಅಂತೇಳಿ ಅವನು ಅಷ್ಟು ದೂರದಲ್ಲಿ ಹೋಗಿ ಹೇಳ್ತಾಯಿದ್ರು. ಅದು ಗೊತ್ತಾಗಿ ಅವನಿಗೂ ತದಕ್ತಾನೆ ಸರಿಯಾಗಿ. ಅವಳು ಯಾವಳು ನನ್ನ ಕೇಳೋಕ್ಕೆ, ನೀನು ಯಾವಳು ಅವಳು ಫೋನ್ ಎತ್ತೋಕ್ಕೆ, ನೀನು ಯಾವನು ಅಂತೇಳ್ಬಿಟ್ಟು ಅವನಿಗೂ ಹೊಡಿತಾನೆ. ಅಲ್ಲಿ ಜಮೀನು ಓನರ್ ಬಂದರೆ ಅವನಿಗೂ ಹೊಡಿತಾನೆ. ಕುಡ್ದು ಒಳ್ಳೆ ಹುಚ್ಚಿನ ಥರ ಆಡ್ಕೊಂಡು ಅವನಿಗೆ ಹೊಡಿತಾನೆ, ಇವನಿಗೆ ಹೊಡಿತಾನೆ. ಇನ್ನೂ ಮನೆಗೆ ಬಂದಿಲ್ಲ ಅವನು. ಸ್ನೇಹಿತರೆಲ್ಲ ಹೋದ್ಮೇಲೆ ಇವನು ಕುಡ್ಕೊಂಡು ಅಲ್ಲೇ ಅಲಿತಾ ಇದ್ದಾನೆ ಹೊರತು ಮನೆಗಂತೂ ಬಂದಿಲ್ಲ.
ಇವಳು ಆಮೇಲೆ ಕೈ ಬಿಡ್ತಾಳೆ ಕೈ. ತಪ್ಪು ಯಾರ್ದು ಅಂತಲೂ ಇವಳು ಯೋಚನೆ ಮಾಡಲ್ಲ ಮಹೇಶ್ವರಿ. ಬರೀ ಒಂದೇ ಆ್ಯಂಗಲಲ್ಲಿ ಯೋಚನೆ ಮಾಡ್ತಿರ್ತಾಳೆ. ಯಾವಾಗ ನೋಡಿದ್ರೂ ಫುಲ್ಲು ಕೂಲಂಕುಷವಾಗಿ ಯೋಚನೆ ಮಾಡಿ ಯಾರ್ದು ತಪ್ಪಿದೆ ಯಾರ್ದು ಸರಿ ಇದೆ ಅಂತಲೇ ಯೋಚನೆ ಮಾಡಲ್ಲ. ಇದಾಗಿತ್ತು ಇವತ್ತಿನ ವಿಡಿಯೋ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.